ಕರ್ನಾಟಕದಲ್ಲಿ ಕುಳಿತು ಟಿವಿ ನೋಡ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಹೊಸ ಉತ್ಸಾಹವನ್ನ ಕೊಟ್ಟಿರುತ್ತೆ. ಡೆಫಿನೆಟ್ಲಿ ಕೊಟ್ಟರು ಆಶ್ಚರ್ಯ ಇಲ್ಲ. ಹೌದು ಹೌದು. ಯಾಕಂದ್ರೆ ನಿತೀಶ್ ಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪೊಲಿಟಿಕಲ್ ಟ್ರಾಜೆಕ್ಟರಿ ಹೆಚ್ಚು ಕಡಿಮೆ ಸೇಮ್ ಇದೆ. ಎಸ್. ಒಬಿಸಿ ಲೀಡರ್. ಕಳೆದ ಸಲಕ್ಕೆ ಹೋಲಿಸಿದ್ರೆ ಬಿಜೆಪಿಯ ಸಂಖ್ಯೆಗಳ ಕಡಿಮೆ, ಆರ್ಜೆಡಿಯ ಸಂಖ್ಯೆಗಳ ಕಡಿಮೆ. ಕಾಂಗ್ರೆಸ್ 17 ಕ್ಷೇತ್ರದ ಮುನ್ನಡೆಯ ತನಕ ಬಂದಿದೆ. ಕಳೆದ ಸಲ 19 ಇತ್ತು. 3 ಪ್ರಮುಖ ಪಕ್ಷಗಳ ಪರ್ಫಾರ್ಮೆನ್ಸ್ ನಲ್ಲಿ ಹಿನ್ನಡೆಯಾಗಿದೆ. ಪಾಸಿಟಿವ್ ಟ್ರಾಜೆಕ್ಟರಿ ಇರೋದು ಜೆಡಿಯುಗೆ ಮಾತ್ರ. ಇದಕ್ಕೆ ಕಾರಣ ಆಗಿದ್ದೇನು? ಮೈತ್ರಿಕೂಟದಲ್ಲಿ ಬಿಜೆಪಿಗೆ ಬಂದಂಥ ಕ್ಷೇತ್ರಗಳಲ್ಲಿ ಜೆಡಿಯುನ ಮತಗಳು ಬಿಜೆಪಿಗೆ ಶಿಫ್ಟ್ ಆಗಿಲ್ಲ ಅನ್ನುವ ಒಂದು ವಿಶ್ಲೇಷಣೆ ಕಂಡು ಬರ್ತಾ ಇದೆ. ಜೆಡಿಯು ಮತಗಳು ಬಿಜೆಪಿಗೆ ಶಿಫ್ಟ್ ಆಗಿಲ್ಲ. ಕಾರಣ, ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡುವಲ್ಲಿ ತೋರಿದ ಹಿಂಜರಿಕೆ. ರಿಪೀಟೆಡ್ ಆಗಿ ತೇಜಸ್ವಿ ಯಾದವ್ ಚಾಲೆಂಜ್ ಮಾಡಿದ್ರು ಕೂಡ ಎನ್ಡಿಎ ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿಲ್ಲ. ಜೆಡಿಯುಗಿಂತ ಬಿಜೆಪಿಯ ಸಂಖ್ಯೆಗಳು ಜಾಸ್ತಿ ಆದರೆ ತಮ್ಮ ನಾಯಕ ಮುಖ್ಯಮಂತ್ರಿ ಆಗುವುದಿಲ್ಲ ಅನ್ನುವ ಮೆಸೇಜ್ ಜೆಡಿಯು ಮತದಾರರಿಗೆ ಹೋಯಿತು. ಆ ಕಾರಣಕ್ಕಾಗಿ ಎನ್ಡಿಎನಲ್ಲಿ ಬಿಜೆಪಿಯ ಪಾಲಿಗೆ ಬಂದಂಥ ಕ್ಷೇತ್ರಗಳಲ್ಲಿ ಜೆಡಿಯು ಮತದಾರರು ಬಿಜೆಪಿಗೆ ವೋಟ್ ಹಾಕಿಲ್ಲ ಅನ್ನುವ ಒಂದು ವಿಶ್ಲೇಷಣೆ ಇದೆ. ನಿನ್ನೆಯ ಕೆಲವು ಪೋಲ್ಸ್ಟರ್ಗಳ ಅಂದಾಜಿನ ಪ್ರಕಾರ ಬಿಜೆಪಿ 3ನೇ ಪಕ್ಷವಾದರೂ ಆಶ್ಚರ್ಯ ಪಡಬೇಡಿ ಅಂದಿದೆ. ಅಫ್ಕೋರ್ಸ್ ಅತಿ ದೊಡ್ಡ ಪಕ್ಷವಾಗಿ ಆರ್ಜೆಡಿನೇ ಬರೋದು ಅಂತ ಅನೇಕರ ಭವಿಷ್ಯ ನುಡಿತಾ ಇದ್ರು. ಎರಡನೇ ಪಕ್ಷವಾಗಿ ಜೆಡಿಯು, ಬಿಜೆಪಿ 3ನೇ ಅತಿ ದೊಡ್ಡ ಪಕ್ಷವಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಕೆಲವರು ಹೇಳಿದ್ರು. 151ರ ಸಂಖ್ಯೆಯನ್ನ ಆರಂಭಿಕ ಮುನ್ನಡೆಯಲ್ಲಿ ಎನ್ಡಿಎ ಪಾಸ್ ಮಾಡಿದೆ. 151, ಮಹಾಗಠಬಂಧನ್ 80, 122 ಮ್ಯಾಜಿಕ್ ನಂಬರ್. ಹಾಫ್ ವೇ ಮಾರ್ಕ್ ಅನ್ನ ಮುನ್ನಡೆಯಲ್ಲಿ ಎನ್ಡಿಎ ಕ್ರಾಸ್ ಮಾಡಿದೆ. ಕಳೆದ ಬಾರಿಗೆ ಹೋಲಿಸಿದರೆ 27 ಕ್ಷೇತ್ರಗಳಲ್ಲಿ ಹೆಚ್ಚುವರಿಯಾಗಿ ಮುನ್ನಡೆ. ಕಳೆದ ಸಲ 125 ಇತ್ತು ಎನ್ಡಿಎ ಸಂಖ್ಯೆ, ಈ ಸಲ 151. ಆರ್ಜೆಡಿ 52, ಕಳೆದ ವರ್ಷದ ಚುನಾವಣೆ ಮತ್ತು ಈ ಸಲದ ಟ್ರೆಂಡ್ನ ಕಂಪ್ಯಾರಿಸನ್ ನೋಡ್ತಾ ಇದ್ದೀರಿ. ಕಳೆದ ಫಲಿತಾಂಶ ಮತ್ತು ಈ ಸಲದ ಟ್ರೆಂಡ್ ಇದೆ. ನೂರ 125 ಇತ್ತು ಕಳೆದ ಸಲ ಎನ್ಡಿಎ, ಈ ಸಲ 152ರಲ್ಲಿ ಮುನ್ನಡೆ. ಕಳೆದ ಸಲ 110 ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆದಿದ್ದ ಮಹಾಗಠಬಂಧನ್ ಈ ಸಲ 77ರಲ್ಲಿದೆ. ಒಂದೊಂದು ಪಕ್ಷದ ಸಂಖ್ಯೆಗಳನ್ನು ನೋಡಿದ್ರೆ ಬಿಜೆಪಿ 67, ಜೆಡಿಯು 64, ಆರ್ಜೆಡಿ 52, ಕಾಂಗ್ರೆಸ್ 17, ಜನಸುರಾಜ್ ಪಕ್ಷ 4, ಇತರೆ ಎಲ್ಲ ಸೇರಿ 3. ಎಕ್ಸಿಟ್ ಪೋಲ್ಗಳ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ನನಗಿತ್ತು. ಪ್ರಮುಖ ಪಕ್ಷಗಳನ್ನು ಹೊರತುಪಡಿಸಿ ಉಳಿದವರನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಹಂಗೆ ಆಗ್ತಾ ಇದೆ. ಈ ಸಲ 2 ಫ್ಯಾಕ್ಟರ್ಗಳ ಬಿಹಾರದಲ್ಲಿ ಬಹಳ ಕುತೂಹಲಕಾರಿಯಾದಂಥದ್ದು. ಒಂದು, ಜನಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನೊಂದು, ಹೆಚ್ಚುವರಿಯಾದ 10% ವೋಟಿಂಗು, 10% ಅಡಿಷನಲ್ ವೋಟಿಂಗಿನ ಪರಿಣಾಮ ಏನಾಗುತ್ತೆ ರಿಸಲ್ಟ್ ಮೇಲೆ.
ಎರಡು ಅತ್ಯಂತ ಕುತೂಹಲಕಾರಿ ಅಂಶಗಳು ಈ ಸಲ. ಹತ್ತುವರೆ ಅಷ್ಟೊತ್ತಿಗೆ ಟ್ರೆಂಡ್ ಸೆಟ್ ಆಗಬಹುದು ಅಂತ ಅಂದೆ. ಪ್ರಶಾಂತ್ ನಾಥ್ ಅವರು ಹೇಳ್ತಾ ಇದ್ದಾರೆ ಇಲ್ಲ 11-11:30 ತನಕ ನೋಡಬೇಕು ಅಂತ. ಹರಿಯಾಣದ ರಿಸಲ್ಟು ಕರೆಕ್ಟಾಗಿ 11 ಗಂಟೆ ಅಷ್ಟೊತ್ತಿಗೆ ಉಲ್ಟಾ ಹೊಡೆದು ಬಿಡ್ತು. 11 ಗಂಟೆ ಅಷ್ಟೊತ್ತಿಗೆ ಅದೇ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಕ್ಷೇತ್ರ ದೊಡ್ಡದಿರುತ್ತೆ. ಎಸ್, ಪ್ರತಿ ಕೌಂಟಿಂಗ್ನ ರೌಂಡ್ಸಲ್ಲಿ ನಿಮ್ಗೆ ಲೀಡ್ ದೊಡ್ಡ ಪ್ರಮಾಣದಲ್ಲಿ ದೊರಕುತ್ತೆ. ವಿಧಾನಸಭಾ ಚುನಾವಣೆ ಪಾಕೆಟ್ ವಾರ್ಡ್ಗಳ ಮೇಲೆ ಡಿಪೆಂಡ್ ಇರುತ್ತೆ. ವಾರ್ಡ್ ಕರೆಕ್ಟ್. ಸಿಟಿಗಳಲ್ಲಿ ವಾರ್ಡ್ ಇರ್ತವೆ. ಆ ವಾರ್ಡ್ಗಳಲ್ಲಿ ಜಾತಿಯ ನಮ್ಮ ಗ್ರಾಮೀಣ ಭಾಗದಲ್ಲೂ ಹಾಗೆ ಇರುತ್ತಲ್ವ, ಜಾತಿಯ ಒಂದು ರೀತಿಯಾಗಿರ್ತಕ್ಕಂಥ ಗೆಟ್ಟೋಸ್ಗಳ ಟೈಪ್ ಜಾಸ್ತಿ ಇರ್ತವೆ. ಸೊ ಈಗ ಮುಸ್ಲಿಂ ವಾರ್ಡ್ ಬಂತು, ನೀವು ಒಂದು ವಾರ್ಡ್ನಲ್ಲಿ ನೀವು ಎಲ್ಲವನ್ನೂ ಭರ್ಪಾಯಿ ಮಾಡ್ಕೊಳ್ಬೋದು. ಈಗ ಯಾದವ್ ವಾರ್ಡ್ ಬಂತು. ಹಾಗಾಗಿ ಕರ್ನಾಟಕದಲ್ಲೂ ನಾವು ನೋಡಿದ್ದೀವಿ ಇದನ್ನು, ಬಿಹಾರದಲ್ಲೂ ನೋಡಿದ್ದೀವಿ. ನನಗನ್ಸುತ್ತೆ ಕರ್ನಾಟಕ ಮತ್ತು ಬಿಹಾರದ ನಡುವಿನ ಅಂತರ ಏನು, ಜಾತಿಯ ದೃಷ್ಟಿಯಿಂದ ವೆರಿ ಈಕ್ವಲಿ ಫ್ರಾಗ್ಮೆಂಟೆಡ್. ಕರ್ನಾಟಕ ಕೂಡ ಜಾತಿಯ ದೃಷ್ಟಿಯಿಂದ ಫ್ರಾಗ್ಮೆಂಟೆಡ್, ಬಿಹಾರ ಕೂಡ ಫ್ರಾಗ್ಮೆಂಟೆಡ್. ದುಡ್ಡು ಖರ್ಚು ಮಾಡುವ ವಿಷಯದಲ್ಲಿ ನನಗನ್ಸುತ್ತೆ ಬಿಹಾರದಲ್ಲಿ ಚುನಾವಣೆಯ ಖರ್ಚು ತುಂಬ ಕಡಿಮೆ. ಯಾಕಂದ್ರೆ ನಾನು 2015-20 ಚುನಾವಣೆಯನ್ನು ನೋಡಿದಾಗ 15ರಲ್ಲಿ ಇಟ್ ವಾಸ್ ಅರೌಂಡ್ 65 to 70 lakhs ಪರ್ ಕಾನ್ಸ್ಟಿಟ್ಯೂನ್ಸಿ. ನಮ್ಮಲ್ಲಿ ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಬೆಂಗಳೂರಿನ ಚುನಾವಣೆಯಲ್ಲಿ ವಾರ್ಡ್ನಲ್ಲೇ ಇದರ 10 ಪಟ್ಟು ಖರ್ಚು. 2025ರಲ್ಲಿ ನನಗನ್ಸುತ್ತೆ, ನೀವೇನೇ ಚುನಾವಣಾ ಆಯೋಗದ ಲೆಕ್ಕ ಪಕ್ಕ ಬಿಡಿ, ಅದು ನಡೀತಾ ಇರುತ್ತೆ. ಬಟ್ 1 ಕೋಟಿ 1.5 ಕೋಟಿವರೆಗೆ ಫಿನಿಶ್ ಯುವರ್ ಎಲೆಕ್ಷನ್ಸ್. ಅಲ್ಲಿವರೆಗೆ ಅದೊಂದು ಸೋಯಿ ಇಲೆಕ್ಷನ್ಸ್ ಅಂತ ಅನ್ಸುತ್ತೆ ನನಗೆ, ಇನ್ನು ಬಿಹಾರದ ಚುನಾವಣೆ. ಬಟ್ ಜಾತಿಯ ದೃಷ್ಟಿಯಿಂದ ನೋಡಿದಾಗ ಹೈಲಿ ಕಾನ್ಸಂಟ್ರೇಟೆಡ್, ಹೈಲಿ ಫ್ರಾಗ್ಮೆಂಟೆಡ್ ಆಲ್ಸೋ. ಎಸ್, ಪ್ರಾಯಶಃ ಈ ಚುನಾವಣೆಯ ಸ್ಟೋರಿ ಏನು ಅಂತ ನೋಡ್ಲಿಕ್ಕೆ ನನಗೆ, ಅಂದರೆ ನಾನು ಯಾವಾಗಲೂ ನೋಡಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೇಳಿದರೆ ನನಗನ್ಸುತ್ತೆ ಎರಡು. ಒಂದು, ಮಹಾರಾಷ್ಟ್ರ, ಹರಿಯಾಣ, ದಿಲ್ಲಿಯಲ್ಲಿ ಕೆಲಸ ಮಾಡದಂತೆ ಇಲ್ಲಿ ಗ್ಯಾರಂಟಿಗಳು, ಅದರಲ್ಲೂ ಈ 10,000 ರೂಪಾಯಿ ನೇರವಾಗಿ ಏನು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ, ಅದರ ಇಫೆಕ್ಟ್ ಜಾಸ್ತಿ ಮಹಿಳೆಯರಲ್ಲಿ ಇತ್ತು. ಹೀಗಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಒಂದು ಭಾಗ. ಎರಡನೇ ಭಾಗ ಅಜಿತ್, ನನಗನ್ಸುತ್ತೆ ಸೋಷಿಯಲ್ ಕಾಂಬಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಬಿಹಾರ್. ಓಕೆ, ಯಾದವ್ ಮುಸ್ಲಿಂ ಕಾಂಬಿನೇಷನ್ ಇಸ್ ಫಾರ್ಮಿಡಬಲ್. 3-4 ತಿಂಗಳ ಹಿಂದೆ ಈ ರೀತಿಯ ವಾತಾವರಣ ಇತ್ತು. ಇಲ್ಲ ಪ್ರಶಾಂತ್ ಕಿಶೋರ್ ಡೆಂಟ್ ಮಾಡ್ತಾರೆ NDAಗೆ, ನಿತೀಶ್ ಕುಮಾರ್ ವಲ್ನರೇಬಲ್ ಆಗ್ತಾರೆ. BJP ತನ್ನ ಸೀಟ್ಗಳನ್ನು ಕಾಯ್ದುಕೊಂಡ್ರೂ ಕೂಡ ನಿತೀಶ್ ಕುಮಾರ್ ವೀಕ್ ಆಗೋದ್ರಿಂದ RJD ಇನ್ನೂ ಹೆಚ್ಚು ಈ ಒಂದು ಸೀಟ್ಗಳನ್ನು 143ರಲ್ಲಿ 100ವರೆಗೆ ಹೋಗ್ಬಿಟ್ರೆ RJD, ಉಳಿದ ಪಕ್ಷಗಳು ಸೇರಿ ಒಂದು 22 ಸೀಟ್ ತಂದರೂ ಕೂಡ ಅಧಿಕಾರ ಹಿಡಿತಾರೆ ಅನ್ನೋ ವಾತಾವರಣ ಇತ್ತು. ಬಟ್ ನನಗನ್ಸುತ್ತೆ ಅಜಿತ್, ನಿತೀಶ್ ಕುಮಾರರ ವಲ್ನರಬಿಲಿಟಿ ಅವ್ರಿಗೊಂದು ಸ್ಟ್ರೆಂತ್ ಆಯಿತು. ಅನೇಕ ಬಾರಿ ಏನಾಗತ್ತೆ, ನೀವು ಕಷ್ಟದಲ್ಲಿದ್ದೀರಿ ಅಂದಾಗ ನಿಮ್ಮ ಲಾಯಲ್ ವೋಟರ್ ಇರ್ತಾನಲ್ಲ, ಆತ ನಿರಾಸಕ್ತ ಭಾವದಿಂದ ಏಕ್ದಮ್ ಆಸಕ್ತ ಭಾವಕ್ಕೆ ಬರ್ತಾನೆ. ಅವ್ನಿಗೇನು ಇಂಟ್ರೆಸ್ಟ್ ಇರುತ್ತೆ, ವಾಪಸ್ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರ. ಅದು ಮಹಿಳಾ ಮತದಾರರಲ್ಲಿ ಕಾಣಿಸ್ಕೊಳ್ತಿತ್ತು, ವಿಶೇಷವಾಗಿ ಮಹಿಳಾ ಮತದಾರರಲ್ಲಿ ಕಾಣಿಸಿಕೊಂಡು ಪುರುಷರಿಗಿಂತ 7% ಮಹಿಳೆಯರ ಮತದಾನ ಜಾಸ್ತಿ ಆಗಿದೆ. JDU ಕೇಡರ್ಗಿಂತ ಅನೇಕ ಪತ್ರಕರ್ತರು ಹೇಳಿದ್ದು, ಮಹಿಳಾ ಮತದಾರರು ನಿತೀಶ್ ಕುಮಾರ್ ಪರವಾಗಿ ವೋಕಲ್ ಆಗಿದ್ರು, ಹೊರಗಡೆ ಬರ್ತಾ ಇದ್ರು, ಪ್ರಚಾರ ಕೂಡ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ, ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.